ನಮಸ್ಕಾರ, ನನ್ನ ಹೆಸರು ಮೈದನಹಳ್ಳಿ ಮಹೇಶ್ ಅಂತ ಅಂದ್ಬಿಟ್ಟು ಮೈಸೂರು ತಾಲೂಕು ಯುವ ಘಟಕದ ಅಧ್ಯಕ್ಷರು. ಇವತ್ತು ಏನು ಇಲವಾಲ ಗ್ರಾಮದಲ್ಲಿ ಮೈಸೂರು ತಾಲೂಕು ರೈತ ಸಂಘದ ವತಿಯಿಂದ ಇವತ್ತು ರಾಜ್ಯಾದ್ಯಂತ ನಡೀತಿರುವ ಒಂದು ಕಬ್ಬು ಬೆಳೆಗಾರರ ಒಂದು ಹೋರಾಟಕ್ಕೆ ನಾವು ಬೆಂಬಲವನ್ನು ಸೂಚಿಸಿ ಇವತ್ತು ಇಲವಾಲ ಗ್ರಾಮದಲ್ಲಿ ಒಂದು ಮೈಸೂರು ಹುಣಸೂರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡುವ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಈ ಕೂಡಲೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ಬೆಳಗಾವಿಯಲ್ಲಿ ನಡೀತಿರುವಂಥ ಸತತವಾಗಿ 7 ದಿನದಿಂದ ನಡೀತಾ ಇರುವಂಥ ಒಂದು ಪ್ರತಿಭಟನೆ ಇವತ್ತು ಇನ್ನೂ ತೀವ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇರುವುದರಿಂದ ರಾಜ್ಯ ಸರ್ಕಾರ ಮತ್ತು ಕೃಷಿ ಸಚಿವರು ಕಬ್ಬಿಗೆ ಒಂದು ಬೆಂಬಲವಾದ ಬೆಲೆಯನ್ನು ಕೊಟ್ಟು ನಿಗದಿ ಮಾಡಿ ರೈತರ ಪರವಾಗಿ ಒಂದು ಆದೇಶವನ್ನು ಹೊರಡಿಸ್ಬೇಕಂತ ನಾನು ಈ ಮುಖಾಂತರ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತೇನೆ. ಹಾಗೂ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಸದಾ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೊಡುವಂಥ ಒಂದು ಎಚ್ಚರಿಕೆಯನ್ನು ನಾನು ಈ ಮಾಧ್ಯಮದ ಮುಖಾಂತರ ನಾನು ಕೊಡ್ತಾ ಇದ್ದೀನಿ. ಇವತ್ತು ಪ್ರತಿಯೊಬ್ಬ ರೈತನೂ ಒಂದು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಒಂದು ಕಬ್ಬಿನಿಗೆ 3,500 ಕೊಡೋದು ಏನೋ ದೊಡ್ಡ ವಿಷಯ ಅಲ್ಲ. ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಈ ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳು ಚರ್ಚಿಸಿ ರೈತರ ಪರವಾದ ಆಡಳಿತವನ್ನು ಕೊಡಬೇಕಂತ ನಾನು ಈ ಮುಖಾಂತರ ಆಗ್ರಹಿಸ್ತೇನೆ. ಸರ್, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ರೈತರು ಬರೀ ಹೋರಾಟ ಮಾಡೋಕೆ ಅಷ್ಟೇನು ಸೀಮಿತ ಅಂತ ಅಂದರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇವತ್ತು ಹೋರಾಟ ರಾಜ್ಯಾದ್ಯಂತ ನಡೀತಿದೆ. ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು, ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ಒಂದು ಹೋರಾಟ ಇವತ್ತು ರಾಜ್ಯಾದ್ಯಂತ ನಡೀತಿರುವುದರಿಂದ ಅವರು ಈ ಒಂದು ಹೋರಾಟವನ್ನು ನೋಡಿದ್ದಾರೆ. ಮಾಧ್ಯಮದ ಮುಖಾಂತರ ಯಾವ ರೀತಿ ಸ್ವರೂಪ ಪಡೆದುಕೊಳ್ತಾ ಐತೆ ಅನ್ನೋದನ್ನ ಅವರು ಎಚ್ಚೆತ್ತುಕೊಂಡು ಇವತ್ತು ಸಂಪುಟ ಸಭೆಯನ್ನು ಕರೆದಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಏನಕ್ಕೆ ಕರೆದ್ರು? ಅವರು ಇವತ್ತು ರೈತರು ಬರೀ ಹೋರಾಟಕ್ಕೆ ಸೀಮಿತ ಅಲ್ಲ, ವಿಶ್ವಕ್ಕೆ ಅನ್ನ ನೀಡುವ ಅನ್ನದಾತ. ಅದರಿಂದ ಇವತ್ತು ಪ್ರತಿಯೊಬ್ಬರು ರೈತ ಒಬ್ಬ ಹೋರಾಟಕ್ಕೆ ಸೀಮಿತವಾಗಿರಲ್ಲ, ಒಂದು ಅನ್ನ ಹಾಕಿಕುವೆ ದೇಶಕ್ಕೆ ಅನ್ನ ನೀಡುವ ರೈತ ಆಗಿರ್ತಾನೆ. ಅದರಿಂದ ಯಾರೇ ಮಾತಾಡಬೇಕಾದ್ರೂ ಒಂದು ಸೀಮಿತವಾಗಿ ಮಾತಾಡ್ಬೇಕಂತ ನಾನು ಆಗ್ರಹಿಸ್ತೇನೆ. ಮತ್ತೆ ಕಬ್ಬಿನ ತೂಕ ಮಾಡಬೇಕಾದ್ರೆ ತೂಕದಲ್ಲಿ ವ್ಯತ್ಯಾಸ ಮಾಡ್ತಾರೆ, ಮೋಸ ಮಾಡ್ತಾರೆ ಅಂತ ಒಂದು ಆರೋಪ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಈ ಕೂಡಲೇ ಅಂಥ ದಳ್ಳಾಳಿಗಳ ವಿರುದ್ಧ ಲೇಸಸ್ನ ರಾಜ್ಯ ಸರ್ಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ರದ್ದು ಮಾಡಿ ಒಂದು ನ್ಯಾಯಸಮ್ಮತವಾಗಿ ರೈತರಿಗೆ ಯಾವುದೇ ಥರದ ವಂಚನೆ ಮಾಡದ ಹಾಗೆ ಒಂದು ನ್ಯಾಯಯುತವಾದ ಬೆಲೆಯಲ್ಲಿ ತೂಕದಲ್ಲಿ ತಗೊಳ್ಳೋಂಥ ಏಜೆಂಟ್ಗಳನ್ನ ರಾಜ್ಯ ಸರ್ಕಾರ ನೇಮಿಸಬೇಕು. ಹಾಗೆ ಇಂಥ ಮೋಸಗಾರರಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು ಅಂತ ನಾನು ಈ ಮುಖಾಂತರ ಆಗ್ರಹಿಸ್ತೇನೆ. ಮತ್ತೆ ಈಗಾಗಲೇ ಹಳೆ ಕಬ್ಬೊಂದು ತೂಕ ಇದೆಯಲ್ಲ, ತೂಕ ಮಾಡಿರೋ ದುಡ್ಡು ಅದು ಇನ್ನೂ ಬಂದಿಲ್ವಂತೆ ರೈತರಿಗೆ. ಅದನ್ನ ಒಂದು ಸಮಿತಿನ ರಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಒಂದು ನಿಯೋಜನೆ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ಒಂದು ಒಳ್ಳೇದಾಗಿದೆ ಅನ್ನೋದನ್ನ ಕೂಡಲೇ ತನಿಖೆ ಮಾಡಿ ನ್ಯಾಯ ಕೊಡಿಸ್ಬೇಕಂತ ನಾನು ಈ ಮುಖಾಂತರ ಹೇಳ್ತೇನೆ.